ಇಟ್ಕೊಂಡಾರ ಅವ್ರ ಸೇಫ್ಟಿ ಅವರೆಲ್ಲ ರೆಡಿನೇ ಇಟ್ಕೊಂಡಾರ ಪಾಪ ಏನ್ರಿ. ಅಲ್ಲ ಇವತ್ತು ಒಂದಿನ ಬಿಡ್ಬೋದು ನೀವು, ರಾತ್ರಿ ಹೊಕ್ಕು ಅಂತಂದ್ರೆ ಒಟ್ಟು ಸುಟ್ಟು ಸುಡ್ಗಾರ ಮಾಡಿಬಿಡ್ತೀವಿ, ಮತ್ತೆ ಸುಡ್ಗಾರ ಮಾಡಿಬಿಡ್ತೀವಿ. ಮತ್ತೆ ಇನ್ನೇನು ಭಾಳ ತಡ್ಕೊಳಂಗಿರುತ್ತೆ. ಎಷ್ಟಂತ ತಡ್ಕೊಂತಾನ್ರಿ ಮನುಷ್ಯ, ಏನು ಬೆಲೆನೇ ಇಲ್ಲ. ಒಬ್ರು ಗುರುಗಳು ಒಂದು ಹೇಳ್ತಾರ, ಒಬ್ರಿಗೆ ನಾಡಿನ ಜಗದ್ಗುರುಗಳು ಹೇಳಕತ್ತಾರ, ಎಲ್ಲ ರೈತರು ಹೇಳಕತ್ತಾರ ಅಂತಂದ್ರೆ ರೈತನ ಹೊಟ್ಟಿ ಮೇಲೆ ಹೊಡೆದು ಯಾವ ಮನುಷ್ಯನೂ ಕೂಡ ಬದುಕಲಿಕ್ಕೆ ಈ ಜಗತ್ತಿನೊಳಗೆ ಸಾಧ್ಯ ಇಲ್ಲ. ರೈತನ ಹೊಟ್ಟಿ ಮೇಲೆ ಹೊಡೆದಂತಂದ್ರೆ ಅವ ಮಣ್ಣ ತಿನ್ಬೇಕಾಗತ್ತ, ಹೊರತು ಅವ್ರಿಗೆ ಅನ್ನ ಸಿಗಂಗಿಲ್ಲ ಅನ್ನುವಂಥದ್ದನ್ನು ತಿಳ್ಕೊಬೇಕು. ಅದಕ್ಕಾಗಿ ನಾವು ಇದು ಬಹಳ ನೋವಿನ ಮಾತುಗಳನ್ನು ಹಂಚ್ಕೊಳಕತ್ತೀವಿ, ಹೇಳಕತ್ತೀವಿ. ನಾವು ಎಲ್ಲರೂ ಕಿತ್ತು ಬಿಡೋಣನ್ರಿ, ಹೋಗಿ ಬಂದಿನ ಈಗ ಕಿತ್ತು ಬಿಡೋಣನ್ರಿ. ಅಲ್ಲ ಮತ್ತೆ ನೀವು ರೆಡಿ ಇದ್ದೀರ ಕಿತ್ತು ಬಿಡೋಣ. ಅಲ್ಲ ಆ ಮಂದಿ ಬರ್ತಾರಂದ್ರೆ ಬೇಕಾದ್ರೆ ನೋಡ್ಕೊಳಕ್ ಬರುತ್ತೆ. ಇವತ್ತ ಕಿತ್ತಿಸ್ಬಿಡೋಣ. ಇವ್ ಸಾಹೇಬ್ರು ಬಂದಾರನ್ರಿ, ನಮ್ಮ ಡಿ ಸಿ ಸಾಹೇಬ್ರು ಇದ ಬಂದಿಲ್ಲ ಅಲ್ರಿ. ಇಟ್ಟತ್ತಾತ ಪಾಪ ಹೊಡ್ಕೊಳಕತ್ತೀವಿ ಬೆಳಗ್ಗಿಂದ. ಪಾಪ ನಮ್ಮ ಸರ್ ಅವ್ರು ನೋಡ್ರಿ, ಅವ್ರಿಗೆ ಎಷ್ಟು ವಯಸ್ಸು ರೀ? ನಮ್ಮ ಅಲ್ಲಂ ಸರ್ ಪ್ರಭು ಸರ್ಗೆ ಎಷ್ಟು ವಯಸ್ಸು ರೀ? 70-80 ವರ್ಷ ಅದಾವು. ಆ ಪುಣ್ಯಾತ್ಮ ಅಷ್ಟಲ್ಲ, ನೀವೆಲ್ಲರೂ ಅದಿರಿ, ಮತ್ತೆ ಅದಕ್ಕಂತ ಹೆಚ್ಚಿಗಿದ್ದಾರೆ ಅದಿರಿ. ಆದ್ರೆ ಮುಖಂಡತ್ವದಲ್ಲಿ ಹೇಳಕತ್ತೀನಿ ನಾನು ನಿಮಗೆ, ಎಲ್ಲರೂ ಕೂಡಿ ಸಹಕಾರ ಕೊಟ್ಟಿರಿ. ಯಾಕೆ ಈ ಹೋರಾಟ? ಅವ್ರಿಗೆ ಏನು ಅವ್ರ ಮುಂದೆ ಏನು ಮುಂದೆ ಒಂದು 100,000 ವರ್ಷ ಬದುಕೋದು? ಇದು ಮುಂದಿನ ಪೀಳಿಗೆಗೆ, ಮುಂದಿನ ಆ ಸಣ್ಣ ಪೀಳಿಗೆಗೆ ತೊಂದರೆ ಆಗಬಾರ್ದು. ಏನಪ್ಪ ಸಾಹೇಬ್ರ ಸುಮ್ಮಿರ್ರಿ, ನೀವು ದಯವಿಟ್ಟು ಸುಮ್ಮಿರ್ರಿ. ಪೊಲೀಸ್ ಸಾಹೇಬ್ರ ಸುಮ್ಮಿರ್ರಿ, ದಯವಿಟ್ಟು ಸುಮ್ಮಿರ್ರಿ. ರೈತರನ್ನ ಕೆಡಕ್ಬಾಡ್ರಿ. ಡಿ ಸಿ ಅವ್ರು ಬರ್ಲಿ ತೊಂದರೆ ಇಲ್ಲ ಪ್ಲೀಸ್ ಸರ್. ಪೊಲೀಸ್ ಸಾಹೇಬ್ರು ಸುಮ್ಮಿರ್ರಿ ಪ್ಲೀಸ್. ಅವ್ರಿಗೇನು ಅನ್ಬೇಡ್ರಿ, ಸುಮ್ಮಿದ್ಬಿಡ್ರಿ. ಈಗ ರೊಚ್ಚಿಗೆ ಎದ್ದಿರ್ತಾವ ಹುಲಿಗಳ, ಸುಮ್ಮಿದ್ಬಿಡ್ರಿ. ಅಲ್ಲ ನೀವು ಅದಿರಿ, ಮತ್ತೆ ನೀವಿದ್ರ ಆಮೇಲೆ ದಯವಿಟ್ಟು ಸುಮ್ಮಿರ್ರಿ. ದಯವಿಟ್ಟು ಅವ್ರ ಜೊತೆಗೆ ಏನೋ ಮಾತಾಡ್ಬೇಡ್ರಿಪ್ಪ. ನಮ್ಮ ಮಂದಿನ ಅಲ್ಲ, ನಮ್ಮ ಮಂದಿನ ಏನೋ ಮಾತಾಡ್ಬೇಡ್ರಿ. ಡಿ ಸಿ ಅವ್ರು ಬರ್ಲಿ ಮಾತಾಡೋಣ. ಇಲ್ಲಿ ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ಇನ್ನ ಬಾಳದ ಬರ್ರಿ. ಇಲ್ಲಿ ಇಷ್ಟಕ್ಕೆ ಎದ್ಬಿಟ್ರೆ ಹೆಂಗೆ ನೀವು ಅಂತೀನಿ ನಾನು. ಅಲ್ಲೋ ಇಷ್ಟಕ್ಕೆ ರೊಚ್ಚಿಗೆ ಎದ್ರೆ ಹೆಂಗೆ ನೀವು ಅಂತೀನಿ ನಾನು. ಬರ್ರಿ, ಇನ್ನ ಬಾಳದ. ಇಲ್ಲಿ ಬರ್ರಿ, ಬರ್ರಿ, ಇಲ್ಲಿ ಕೂಡ್ರಿ, ಎಲ್ಲರೂ ಕೂಡ್ರಿ. ಎಲ್ಲ ರೈತ ಮುಖಂಡ್ರು ಕೂಡ್ಬೇಕು. ಇಲ್ಲಿ ಬರ್ರಿ, ಎಲ್ಲರೂ ಬರ್ರಿ, ಇಲ್ಲೆಲ್ಲ ಬರ್ರಿ, ಎಲ್ಲರೂ ಬರ್ರಿ. ಇಲ್ಲಿ ಕೂಡ್ರಿ, ಎಲ್ಲರೂ ಕೂಡ್ರಿ. ದಯವಿಟ್ಟು ಇಲ್ಲಿ ಕೊಡ್ರಿ, ಇಲ್ಲಿ ಕೇಳ್ರಿ, ನನ್ನ ಮಾತು ಕೇಳ್ರಿ. ಇಲ್ಲಿ ಕೂಡ್ರಿ. ಇಲ್ಲಿ ಕೂಡ್ರಿ, ಬರ್ತಾರೆ ಕೂಡ್ರಿ. ಇಲ್ಲಿ ಕೂಡ್ರಿ. ಅದನ್ನ ಕಿತ್ತೋಗೆ ತನಕ ಹೋಗೋದ ಬೇಡ. ಕೂಡ್ರಿ, ಬಂದ ಮಾಡೋದು ಕೂಡ್ರಿ, ರಸ್ತಾನ ಬಂದ್ ಮಾಡೋದು ಕೂಡ್ರಿ. ಅಡ್ಡಾಡ್ಲಿ ಬೇಸಿಗೆ ಬೇಕಾದಂಗೆ ಅಡ್ಡಾಡ್ಲಿ. ನಾವು ಅವ್ರ ಪೊಲೀಸ್ ಇವ್ನು ತಂದಾರಲ್ಲ, ಪೊಲೀಸ್ ಗಾಡಿ ತಂದಾರ, ಇವ್ನು ತರ್ಸಾರಲ್ಲ, ಅವ್ರು ಅಂದ್ರೆ ಅಧಿಕಾರ ಐತೆ ಅಂತಂದೇಳಿ ನಾವು ಟ್ರ್ಯಾಕ್ಟರ್ ತರ್ತೀವಿ, ನಾವು ಬಂಡಿ ತರ್ತೀವಿ, ಬಂಡಿ ನಾವು ನಿಮ್ಗೆ ಇವು ಸುಟ್ಕೊಂಡು ಹೋಗ್ಬಿಡ್ತಾವ. ಇದು ಒಂದು ಸ್ವಲ್ಪ ಏನ್ರ ಇದಾತಂದ್ರೆ ಇದು ಬ್ಲಾಕ್ ಆಗಿ ಡಾಪಲ್ಲಿ ಹೋಗ್ಬಿಡ್ತಾವ. ನಾವು ಶಾಂತಿಯಿಂದ ಈ ಯಾವ ಕಾರ್ಯವನ್ನು ಮಾಡ್ಬೇಕಂತ ಅಂದ್ಕೊಂಡಿವಿ. ದಯವಿಟ್ಟು ಕ್ರಾಂತಿ ರೂಪಕ್ಕೆ ತರಾಕ ಮುಂದಾಗಬೇಡ್ರಿ. ಕ್ರಾಂತಿಗೆ ನೀವು ರೆಡಿ ಮಾಡಿರಪ್ಪ ಅಂತಂದ್ರೆ ನೀವು ಎಷ್ಟು ಬಂದೂಕುಗಳು ನಡೆಯಂಗಿಲ್ಲ, ಎಷ್ಟು ಪಿಸ್ತೂಲ್ಗಳು ನಡೆಯಂಗಿಲ್ಲ, ಏನೂ ನಡೆಯಂಗಿಲ್ಲ. ಮತ್ತೆ ರೈತರ ಮುಂದೆ ಮತ್ತೆ ಲೆಕ್ಕ ಕೊಡ್ಬೇಕಾಗತ್ತೆ. ನೀವು ಒಂದೊಂದು ಪಿಸ್ತೂಲ್ ಹರಿಸಿದ್ರು ಕೂಡ, ಒಂದೊಂದು ಗುಂಡು ಹರಿಸಿದ್ರೆ ನಮ್ಮದ್ರೊಳಗೆ ತೆಗೆದ್ರಂತಂದ್ರೆ ಏನೋ ಲೆಕ್ಕನ ಕೊಡೋದಿಲ್ಲ. ನಮ್ಮ ಹಂಗೆ ತಕ್ಕೊಂತ ಹೋಗೋದ ಹಂಗಿರ್ತಾವ. ದಯವಿಟ್ಟು ಅದಕ್ಕಾಗಿ ತಾವ್ಯಾರು ಕೂಡ ಅದಕ್ಕೆ ಎಡಿ ಮಾಡಬಾರ್ದು ಅಂತಂದ್ರೆ ನೀವು ಮೇಲೆ ಅಧಿಕಾರಿಗಳಿಗೆ ತಿಳಿಸುವಂತ ಕೆಲಸ ಅಷ್ಟೇ. ನೀವು ಅಷ್ಟು ಕೆಲಸ ಮಾಡ್ಬೇಕು. ನೀವು ಉಳಿದ ಕೆಲಸ ಮಾಡಂಗೆ ನೀವು. ಯಾಕಂದ್ರೆ ನಿಮ್ಮ ಸಹಕಾರನೂ ನಮಗೆ ಇರ್ಬೇಕು. ಒಂದು ಸಂದರ್ಭದೊಳಗೆ ಮತ್ತೆ ಇರಂಗಿಲ್ಲ ಅಂತಲ್ಲ, ನಿಮ್ಮ ಸಹಕಾರನೂ ಇರ್ತದ. ಆದ್ರೆ ನೀವು ಈ ರೈತರ ತಂಟೆಗೆ ಮಾತ್ರ ಬರಬಾರ್ರಿ. ಬೇರೆ ಯಾವ್ದಾರ ಕೆಲಸದೊಳಗೆ ಕಾರ್ಯಕ್ರಮದೊಳಗೆ ನೀವು ಇದಾಗ್ರಿ, ಇನ್ವಾಲ್ವ್ ಆಗ್ರಿ. ಆದ್ರೆ ರೈತರ ಆ ಯಾವ ಕಷ್ಟದೊಳಗ ಇರ್ತಕ್ಕಂಥ ಸಂದರ್ಭದೊಳಗ ನೀವು ನಿಮ್ಮ ದಬ್ಬಾಳಿಕೆಯನ್ನು ತೋರ್ಸಕ್ ಬಂದ್ರಿ ಅಂದ್ರೆ ಮತ್ತೆ ನೀವು ಕೂಡ ಉಳಿಯಂಗಿಲ್ಲ ಅನ್ನುವಂಥದ್ದನ್ನ ಎಚ್ಚರಿಕೆ ಮಾತನ್ನ ಕೊಡ್ತಾ ಇದ್ದೀವಿ.